ಸೀಟ್ ಬೇಕಂತೆ. ವರ್ಷಗಳ ಹಿಂದೆ ಇದ್ದ ಮೂಲ ಹೆಸರು ಚೆನ್ನಾಗಿದೆ. ವೆಲ್ಕಮ್. ಈ ಡೇಟ್ ಹಂಗಲ್ಲ. ಕಾಂತಾರ ಒಂದು ದಂತಕಥೆ ಅಧ್ಯಾಯ 1. ಹೆಂಡತಿ ನಾದಿನಿ ಜೊತೆ ಔಟಿಂಗ್ ಡೇಟಿಂಗ್ ನೋಡಿ. ಐಡಿ ನೋಡ್ಕೊಳ್ರಿ, ಇವನೇ ದರಿದ್ರ ಫೇಸ್ ನನ್ನ ಮಗ. ಮಗ ಕಾಣಿಸೋದೆ ತಲೆನೋವೇ ಇಲ್ಲ. ವಿಶಿಲ್ ನಾನು ಹೆಂಗ್ ನೋಡ್ದೆ ಕೇಳಿಸ್ತಾ ನಿಂಗೆ ವಿಶಿಲ್? ಅದು ಫಸ್ಟ್ ಟಿಕೆಟ್ ಇಲ್ವಲ್ಲ. ದೇವ್ರದ್ದು ಎಲ್ಲ ಹೆಸರು ಕೊಡೋದಕ್ಕಿಂತ ಅದೊಂದು ಪಾಸಿಟಿವ್ ವೈಬ್ಸ್, ಡಿವೈನ್ ಪವರ್ ಇರುತ್ತೆ. ಆ ಪವರ್ ಇದ್ರೆ ಮಾತ್ರನೇ ಮಾಡೋಕ್ ಸಾಧ್ಯ. ಪಿಕ್ಚರು ಅಷ್ಟೊತ್ತು ಗಂಟೆ ನನಗೆ ಅಕ್ಕಪಕ್ಕ ನೀವಿಬ್ರು ಇರೋದೇ ನನಗೆ ಮರ್ತೋಗ್ಬಿಟ್ಟಿತ್ತು. ಹಂಗೆ ಅಲ್ಲ, ಅವ್ರ ಯೋಗ್ಯತೆ ಒಂದು ಫಿಲಮ್ ಮಾಡೋಕ್ಕಾಗಲ್ಲ, ಬಂದು ರಿವ್ಯೂ ಕೊಟ್ಬಿಡ್ತಾರೆ ಬದನೆಕಾಯಿ ಥರ. ಫ್ರೀ ಊಟಕ್ಕೆ ಹೋಗೋಣ ಬನ್ನಿ ಅಂದೆ, ತಪ್ಪ? ಹೆಣ್ಣಿನ ಕಲರ್ ಕೇಳಿದ್ರೆ ಗಂಡಿನ ಕಲರ್ ಅಂದ್ರೆ ಇದು, ಗಂಡಿನ ಕಲರ್ ಕೇಳಿದ್ರೆ ಹೆಣ್ಣಿನ ಕಲರ್ ಅಂದ್ರೆ ಆಯ್ತಾ? ಕ್ಯಾಮ್ರಾಮ್ಯಾನ್, ಹಾಯ್ ಕ್ಯಾಮ್ರಾಮ್ಯಾನ್. ಇದೆಯಲ್ಲ ಯಾವ್ದು ಶಕ್ತಿ ಯೋಜನೆ, ಅದರಿಂದ ಬಂದ್ವಿ. ಆಧಾರ್ ಕಾರ್ಡ್ ತೋರಿಸಿ ಆಮೇಲೆ ಎಲ್ಲರೂ ಥಿಯೇಟ್ರಿಗೆ ಹೋಗೇ ನೋಡಬೇಕು, ಯಾಕಂದರೆ ಅದೊಂಥರ ಫೀಲ್, ಅದು ಥಿಯೇಟ್ರಿಗೆ ಹೋಗಿ ನೋಡೋದು. ಆಮೇಲೆ ಎಲ್ಲರೂ ಬಂದು ನೋಡಿ ಅಂತ ಹೇಳೋದು. ಅಯ್ಯೋ ಎಲ್ಲರೂ ಇಡಿ ಹೋಯ್ತು ಬಿಡ, ಹೋಗ್ಬೇಡ ಹೆಂಗೆ ಹೋಗ್ತೀಯ? ಓಕೆ ಸಾರಿ ಜೂನಿಯರ್ ಕೆಜಿ ಆದ್ಮೇಲೆ 1 kg 2 kg. ಶೇರಿಂಗ್ ಈಸ್ ಕೇರಿಂಗ್. ಅದು ಹೇಳಕ್ ಬರಲ್ಲ. ಅಬ್ಬೋ 3 ನಾನು 3. ನಾನು ಒಬ್ಳೆ ಒಂದಾ? ಏಕೆ? ಹಾಂ, ನಾನೇನು ಮಾಡಿದೆ? ಎಲ್ಲಿ ಕೆಳಗಡೆದಾ? ಅಲ್ಲ, ಯಾವ ಮುಂದೆನಾ ಹಿಂದೆನಾ? ಅದೇ ಫ್ರಂಟ್ ಸೈಡಾ ಬ್ಯಾಕ್ ಸೈಡಾ? ನೀನ್ ತಾನೇ ಲಾಸ್ಟಲ್ಲಿ ಡೋರ್ ಹಾಕಿದ್ದು, ನಿನ್ಗೆ ಗೊತ್ತಿಲ್ವಾ? ಆಫ್ ಮಾಡ್ಬೇಕಾಗಿರೋದು ಯಾರು? ಲಾಸ್ಟಲ್ಲಿ ಲಾಕ್ ಹಾಕಿದ್ಯಾರು? ಬಾಯ್ಲಿ ವೆಲ್ಕಮ್ ಹೇಳಿ, ಬಾಯ್ಲಿ ಡ್ಯಾಡಿ ವೆಲ್ಕಮ್ ಹೇಳಿ, ಬಾ. ವೆಲ್ಕಮ್. ಈ ಡೇಟ್ ಹಂಗಲ್ಲ. ಹಾಂ ಹೇಳು ಏನಂತ. ಇವತ್ತು ನಾವು ಏನು ಮಾಡ್ತಿದ್ದೀವಿ? ಇವತ್ತು ಹೇಳ್ತಾರೆ ಅದಕ್ಕೆ ಅಂತ ಬರ್ತೈತೆ. ಹೆಂಡ್ತಿ ನಾದಿನಿ ಜೊತೆ ಔಟಿಂಗ್ ಹೋಗ್ತಾ ಇದೆಯಾ? ಡೇಟಿಂಗು. ಔಟಿಂಗು ಡೇಟಿಂಗಾ? ಹಾಂ ಹೇಳು. ವೆಲ್ಕಮ್ ಹೇಳು. ಹಂಗೆ ಹೇಳೋದು ನಾವು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್. ಹಂಗೆ ಹೇಳೋದಾ? ಏನು ಹೇಳ್ತೀವಿ ನಾವು? ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನೀವು ಜೈ ಆಂಜನೇಯ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಏನು ಎಲ್ಲರೂ ಲವರ ಅಂತ ಕೇಳ್ತವ್ರೆ, ಬಿಟ್ಟರೆ ನಿನ್ನ ಕೈಯಲ್ಲೇ ನನಗೆ ತಾಳಿ ಕಟ್ಟಿಸ್ಬಿಡ್ತಾರೆ ಅನ್ಸುತ್ತೆ. ಎಲ್ಲರಿಗೂ ಹೇಳು ಫ್ರೆಂಡ್ ಅಂತ, ಆಮೇಲೆ ಎಲ್ಲ ತಪ್ಪು ತಿಳ್ಕೊಬಿಡೋರು. ಡಬ್ಬ ಆ ಥರ ಹೇಳ್ತಿದ್ಯಾ? ಬಟ್ ನಾಟ್ ಓಕೆ. ಏನು ಬ್ಲೂಟೂತ್ ನಿನ್ನ ಹತ್ರ ಐತೆ, ಕರೆಕ್ಟಾಗಿ ಮಾತಾಡು. ಕಟ್ ಮಾಡ್ಬಿಡು. ಲೈವ್ ಹೋಗಿದ್ಯಾ? ಥರ. ಇವಾಗ ಅಕ್ಕ ಬರ್ತಿದ್ದಾಳೆ, ಐಶು. ಇನ್ನೆಷ್ಟೋ ತಗೋತಾ ಗೊತ್ತಿಲ್ಲ, ಬಂದಮೇಲೆ ನೋಡೋಣ. ಎಲ್ಲಿ ಹೋಗ್ತಿರೋದಾಡಿ? ಯಾವ ಥಿಯೇಟ್ರ್ ಅಂತ ಗೊತ್ತಾ? ಯಾವ ಥಿಯೇಟ್ರ್ ಹೋಗ್ತಿರೋದು, ಏನು ಎತ್ತ ಅಂತೆಲ್ಲ ತೋರಿಸ್ತೀವಿ. ಟಿಕೆಟ್ ತೋರಿಸ್ಕೊಡು, ಫೋನ್ ಕೊಡು, ಟಿಕೆಟ್ ನೋಡೋಣ. ನಾವು 10 ಗಂಟೆ ಶೋ. ಫೋನಲ್ಲಿ ನಿಂದು. ಇವಾಗ ನಾವು ರ್ಯಾಪಿಡೋ ಆಟೋ ಬುಕ್ ಮಾಡಿ ಹೋಗ್ತಾ ಇರ್ತೇವೆ, ಯಾಕಂದರೆ ಕಾರಲ್ಲಿ ಹೋಗೋಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಜಾಗನೇ ಇರೋಲ್ಲ ನಿಲ್ಸೋಕ್ಕೆ. ಅದಕ್ಕೆ ಹೋದರೆ ನೋಡೋಣ ಎಲ್ಲೆಲ್ಲಿ ಔಟಿಂಗ್ ಹೋಗ್ತೀವಿ, ನೋಡೋಣ ಹೇಗಿರುತ್ತೆ ಡ್ಯಾಡಿ. ನಾವು ಫುಲ್ ಬ್ಯುಸಿ ಆಟೋ ಎಲ್ಲ ಬುಕ್ ಮಾಡೋದ್ರಲ್ಲಿ. ಐಶ್ ಎಷ್ಟೊತ್ತಿಗೆ ಬರ್ತಾಳೆ ನೋಡ್ಬೇಕು. ಬರ್ತೀನಿ ಅಂತ ಅಂದ್ಲು, ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡ್ತೀವಿ ಹಿಂಗೆ ರಿವ್ಯೂ ಎಲ್ಲ ನೋಡೋಣ. ರಿವ್ಯೂ ಎಲ್ಲ ಕೊಡೋಕ್ಕಾಗಲ್ಲ. ಹಿಂಗಿತ್ತು ಎಕ್ಸ್ಪೀರಿಯನ್ಸ್. ಆಮೇಲೆ ಆ್ಯಸ್ ಅ ಮದರ್ ಆಗಿ ಫಸ್ಟ್ ಟೈಮ್ ಹೋಗ್ತಿರೋದು.
ಥಿಯೇಟರ್ಗೆ. ಅದು ಅಮ್ಮನ ಬಿಟ್ಟು ಹೋಗ್ತದೆ. ಸ್ವಲ್ಪ ಬೇಜಾರಾಗ್ತದೆ ಯಾಕಂದ್ರೆ ಚಿಕ್ಕ ಹುಡುಗಿಯಲ್ಲ ಏನೋ ಕಟ್ಕೊಳಕ್ಕಾಗಲ್ಲ. ಡ್ಯಾಡಿ ಬೇಗ ಬಾಯ್ಲಿ, ಬೇಗ ಬೇಗ ಬಾಯ್ಲಿ, ಬೇಗ ಬಾಯ್ಲಿ ಬಾಯ್ಲಿ. ಹೋಗು. ಅಲ್ಲ ಇದು ಸಣ್ಣದಾಗಿದೆ ಹೆಂಗೆ ಅನಿಸ್ತೈತೆ ಹಂಗಲ್ಲ ದಡಿ. ಏನಂತೆ ಫಸ್ಟ್ ಟೈಮು ನಾಲ್ಕು ಜೊತೆ ಮತ್ತೆ ಎಮ್ಮೆ ಜೊತೆ ಔಟಿಂಗ್. ಹಾಂ ಇವತ್ತೈತೆ ಚೆನ್ನಾಗಿದೆ ಅಷ್ಟೇ ಏನಂತ ನೋಡ್ತೀನಿ. ಆಮೇಲೆ ಸೀಟ್ ಹೋಗ್ಬೇಕು ಸೈಡ್ದಾಗ ಬಂದಿದ್ದ ಯಾವ್ದಾದ್ರು ಸುಳ್ಳು ಮದುವೆ ಸೀಟ್ ಬೇಕಂತೆ. ನೋಡೋಣ ಸ್ವಲ್ಪ ಬಜೆಟ್ ಪ್ರಾಬ್ಲಮ್ ಮೈಕ್ ಇರೋಣ. ಮೈಕ್ ಐತೆ ಯಾವಾಗ ಹೋಗುತ್ತೆ ಅಂತ ಗೊತ್ತಾಗಲ್ಲ ಅದು. ಅದಕ್ಕೆ ಮೇಕಪ್ ಹಾಕಿದ್ಯಾ ಅಂತ ಮಾತಾಡ. ಎಷ್ಟು ಮಾಡ 3 ಮಡ ಆಗಿತ್ತ ಮೇಕಪ್ಪು. ಎಷ್ಟು ಮಾಡ ಒಂದೇ ಮಾಡ ಒಂದು ಮಾಡ ನಂಬಲ್ಲ ನಂಬಲ್ಲ. ಥಿಯೇಟರಿಗೆ ಹೋದ್ಮೇಲೆ ಫೀಲಾಗಲ್ಲ ನೋಡಿ. ಓಕೆ 9 ಗಂಟೆ ಶೋ ಅಥವಾ 10 ಗಂಟೆ ಶೋ. ಎಷ್ಟು ಗಂಟೆಗೆ ಬಂದಿದ್ದೀವಿ? ಎಷ್ಟು ಗಂಟೆಗೆ ಬಂದಿದ್ದೀವಿ? 9:22 ಅಷ್ಟೊತ್ತಿಗೆ ಬಂದುಬಿಟ್ಟಿದ್ದೀವಿ ನಾವು ನವರಂಗ್ ಥಿಯೇಟರ್. ಅದು ನೀಟಾಗಿ ಕಾಣಿಸ್ತು. ಎಲ್ಲಿ ಸಿಗುತ್ತೆ? ಕಾಂತಾರ ಒಂದು ದಂತಕಥೆ ಅಧ್ಯಾಯ 1. ರಿಷಬ್ ಶೆಟ್ಟಿ ಏನ್ ಸೂಪರ್ ಖುಷಿ ನೋಡೋಕ್ಕೆ. ಹೌಸ್ಫುಲ್ ಅಂತ ಬೋಲ್ಡ್ ಹಾಕೋರೆ, ಆದರೆ ಜನನೇ ಇಲ್ಲ. ಜನ ಎಲ್ಲಿ ಕಲಿಸ್ತಾ ಇದ್ದಾಡಿ ನೀನು? ಎಲ್ಲಿ ಬರ್ತಾರೆ ಪಿಕ್ಚರ್ ಸ್ಟಾರ್ಟ್ ಆಗಿ 10 ನಿಮಿಷಕ್ಕೂ ಬರ್ತಾರೆ. ರೈಟ್ ಚಲ್ ಟಿಕೆಟ್ ತೋರಿಸು. ತೋರಿಸ್ಬಾರ್ದು, ಏನಾಗಲ್ಲ ತೋರಿಸು. ಜಾಸ್ತಿ ಜನ ಇಲ್ಲ ಬರ್ದಾರಿ. ಡೋರ್ ಓಪನ್ ಮಾಡಿ ತಕ್ಷಣನೇ ಇಲ್ಲೇ ಇದ್ದೀವಿ. ಏಕೆ ಎಲ್ಲ ಆಗೈತೆ? ಕುತ್ಕೋ ಬೈಲೆ ಬಾ ಮಧ್ಯೆ ಬಾ ನೀನು. ಏನು ನೋಡ್ದೆ ಬಿಡು ಓಲಿ ಏನಾಗುತ್ತೆ. ಆರಾಮಾಗಿ ಕಾಣಿಸ್ತದೆ, ಅನ್ನೋದು ತಲೆನೋವೇ ಇಲ್ಲ. ಮುಂದೆ ಫ್ರೀ ಐತೆ ಎಲ್ಲಿ? ಫಸ್ಟ್ ಕಾರ್ನರ್ ಫುಲ್ ಫ್ರೀ ಐತೆ. ಆಗಿರ್ಬೋದು, ನೋಡ್ತೀನಿ. ನೆನ್ನೆ ನೈಟ್ ಆಗಿದ್ದಿಲ್ಲ. ಮತ್ತು ಮಾರ್ನಿಂಗ್ ಶೋ 9:30 ಒಳಗೆ ಕುಣಿಸ್ಬಿಟ್ರಲ್ಲ 10 ಗಂಟೆ ಶೋಗೆ. ಹಾಲ್ ಟಿಕೆಟ್ ಜನ ಹೋಗ್ತಾರಲ್ಲ ಮುಂದೆ ಶೋನೇ ನಡೆದಿಲ್ಲ. ಇದು ಬೆಳಗ್ಗೆ ಶೋ 10 ಗಂಟೆನೇ ಫಸ್ಟ್. ಹೌದಾ? ಅಡ್ವರ್ಟೈಸ್ಮೆಂಟ್ ಅಲ್ಲ, ಬೇರೆ ಚಾನಲ್. ಬೇರೆ ಚಾನಲ್ ಹಾಕೋಕ್ಕಾಗಲ್ಲ ಅನ್ನು. ಎಲ್ಲ ಜನ ಇಲ್ಲ. ಎಷ್ಟು ಜನ ಮಗ ಏನಾಯ್ತು?
ಯಾವುದೋ ಇದು ಜಿಯಲ್ಲಿ ಬರುತ್ತೆ ತಡಿ ಕಾಂತಾರ. ಅಮೆಝಾನ್ ಪ್ರೈಮ್ ಅವ್ರು ತಗೊಂಡವ್ರು ಆಲ್ರೆಡಿ ರಿಲೀಸಿಂಗ್ ಮುಂಚೆನೇ ತಗೋಬಿಟ್ಟು. ಇಲ್ಲ ಉಗ್ರರು ಬಿ ಗುರಿದ ಈ ಎಲ್ಲ ಗಣಗಳು ಬಂದು ನೆಲೆಸಿದ್ದು ಈ ಪುಣ್ಯ ಮಣ್ಣಿನಲ್ಲಿ. ಇದಕ್ಕೆ ಸಾವಿರಾರು ವರ್ಷಗಳ ಹಿಂದೆ ಇದ್ದ ಮೂಲ ಹೆಸರು ನಾಚಿಕೆ ಸಕ್ಕತ್ತಾಗಿದೆ ಅಷ್ಟೇ ಹೇಳ್ಬೇಕು. ಹೇಳ್ತೀಯಾ? ಏನಂತ ಹೇಳೋದು? ರಿವ್ಯೂ ಹೇಳ್ತೀಯಾ? ಚೆನ್ನಾಗಿತ್ತಪ್ಪ ಪಿಕ್ಚರ್. ನಾನು ಅಷ್ಟೇ ಇನ್ನೊಂದು ಹೋಗೋಣ ಅನ್ನಿಸ್ತೈತೆ. ಟಿಕೆಟ್ ಇಲ್ವಲ್ಲ ಟಿಕೆಟ್ ಇಲ್ವಲ್ಲ ಅಂದರೆ ನಾಳೆ ಇದು ಆನ್ಲೈನ್ ಬುಕ್ಕಿಂಗ್ ಇಲ್ಲ, ಡೈರೆಕ್ಟಾಗಿ ಬಂದು ತಗೋಬೋದು ಅನ್ಸುತ್ತೆ. ನಾಳೆ ಯಾವಾಗಲೂ ಆನ್ಲೈನ್ ಶೋನೇ ಇಕ್ಕಲ್ಲ, ಡೈರೆಕ್ಟ್ ಟಿಕೆಟ್ ಇಡ್ತಾರೆ. ಬಟ್ ವಿಶಿಲ್ ನಾನು ಹೆಂಗ್ ನೋಡ್ದೆ ಕೇಳಿಸ್ತಾ ನಿಂಗೆ ವಿಶಿಲು? ಅದು ಫಸ್ಟ್ ನೋಡಿದಾಗ ಕೇಳಿಸ್ಲಿಲ್ಲ ಅಂದ್ರೆ ಬರ್ಲಿಲ್ಲ. ಅರ್ಜುನ್ ಆಗ್ತಾ ಇತ್ತು ನನಗೆ ಬರಲ್ಲಪ್ಪ ನನಗೆ ಬರಲ್ಲ. ಇವಾಗ ಅವಾಗಲೇ ಹೊಡೀತು ಆದ್ರೆ ಬರ್ಲಿಲ್ಲ. ಅದು ಕರೆಕ್ಟ್ ಟೈಮಿಗೆ ಹೆಂಗ್ ಬಂತು ನೋಡೋದು. ಹೊಡಿತಾನೆ ಆಯ್ತು ಒಂದೇ ಸಮ. ನನ್ಗೆ ಫಸ್ಟ್ ಟೈಮ್ ನಿಜ ಫಸ್ಟ್ ಟೈಮ್ ಅಷ್ಟು ವಿಶಿಲ್ ಬಂದಿದ್ದು ನನಗೆ ಫಸ್ಟ್ ಟೈಮ್. ನನಗೆ ವಿಸಿಲ್ ಬರಲ್ಲ, ಅದಕ್ಕೆ ನಾನು ಕಿರ್ಚಿದೆ. ಕಿರ್ಚಲ್ಲ ವಿಶಿಲ್ ಕಂಟಿನ್ಯೂಸ್ ಆಗಿ ನೀವು ಕಿರ್ಚ ಲೆವೆಲ್ಗೆ ನಾನು ವಿಶಿಲ್ ಹೊಡಿತಾ ಇದ್ದೀನಿ. ಅಂದರೆ ಅದು ಬೇರೆ ಲೆವೆಲ್ ಇತ್ತಪ್ಪ ನನಗೆ ಪಿಕ್ಚರು. ಇನ್ನೊಂದು ರೌಂಡ್ ಹೋಗಿ ನೋಡೋಣ ಅನ್ನೋಷ್ಟು ನನಗೆ ಫೀಲ್ ಆಗ. ಇಲ್ಲ ಅಲ್ಲಿ ಯಾವುದೋ ಚಿಕ್ಕ ಹುಡುಗ ಅಮ್ಮ ಇನ್ನೊಂದ್ಸತಿ ಹೋಗೋಣ ಅಂತ ಐತೆ ಹುಡುಗ, ಇನ್ನೊಂದ್ಸತಿ ಕಾಂತಾರ ಅಂತ ಹೇಳ್ತೈತೆ. ಅಲ್ಲ ನನಗೆ ನಿಜವಾಗ್ಲೂ ಆ ಪಿಕ್ಚರು ಅಷ್ಟೊತ್ತು ಗಂಟೆ ನನಗೆ ಅಕ್ಕಪಕ್ಕ ನೀವಿಬ್ಬರು ಇರೋದೇ ನನಗೆ ಮರ್ತೋಗ್ಬಿಟ್ಟಿತ್ತು. ಹಂಗೆ ನನಗೆ ನಿಜ ಅವ್ನು ಯಾವನೋ ತಮಿಳ್ ಅವನ ತೆಲುಗು ಅವನ ಮಾಡಿರೋದು. ಅವನು ಯಾರೋ ಕೊಟ್ಟವನ ರಿವ್ಯೂ ತಮಿಳ್ದು ಫುಲ್ಲಿ ಪಿಕ್ಚರು. ಮತ್ತೆ ಇನ್ನೊಂದು ಯಾವ್ದೋ ಒಂದು ಬಂದ್ಬಿಡು ಅಲ್ಲ ಪಿಕ್ಚರ್ನ ರೀಮಿಕ್ಸ್ ಮಾಡ್ದಂಗೆ ಐತೆ ಅಂತ. ಇವನಿಗೆ ಯೋಗ್ಯತೆ ಅಲ್ಲ ನಾನು ಹೇಳ್ತಿರೋದು. ಏನಂದ್ರೆ ಅವ್ನ ಯೋಗ್ಯತೆ ಇದ್ರೆ ಒಂದು ಫಿಲಮ್ ಮಾಡ್ಲಿಕ್ಕೆ ಗೊತ್ತಾಗುತ್ತೆ. ಇವಾಗ ಒಂದು ವಿಡಿಯೋ ಮಾಡೋಕ್ಕೆ ಇಲ್ಲ, ಯಾರೋ ಮಾಡಿರೋ ವಿಡಿಯೋನ ನಾವು ರೀಲ್ಸ್ ಮಾಡೋಕ್ಕೆ ಎಷ್ಟು ಪರದಾಡ್ತೀವಿ. 3 ಅವರ್ ಫಿಲಮ್ ಎಷ್ಟು ತಿಂಗಳು ಕಷ್ಟಪಟ್ಟಿರ್ತಾರೆ ಹೇಳು. ನಿಜ ಎಷ್ಟು ಆ್ಯಕ್ಚುಲಿ ಅವ್ನು ಹೇಳಿದಾಗ ನಾನು ತಲೆಗಾಕೊಳ್ಳಿಲ್ಲ. ಬಟ್ ಇವಾಗ ಫಿಲಮ್ ನೋಡಿದ್ಮೇಲೆ ಅವ್ನು ಸಿಕ್ಕದ ನಾಯಿ ಹೊಡೆದಂಗೆ ಹೊಡಿಬೇಕು ಅನ್ಸುತ್ತೆ ತಮಿಳ್ ಅವ್ನಿಗೆ. ಅಲ್ಲ ಅವನು ಏನು ಅಂದರೆ 4 ಪಿಕ್ಚರ್ನ ರೀಮಿಕ್ ಮಾಡಿ ಹೊರಗಡೆ ಬಿಟ್ಟಂಗೆ ಐತೆ ಪಿಕ್ಚರು ಅಂತ ಹೇಳ್ತಾವನೆ. ನನ್ನ ಮಗ ಏನು ಹೇಳು ಪಿಕ್ಚರ್ ಬಗ್ಗೆ ನಾಲೆಜ್ ಇಲ್ಲದಲ್ಲ ಮಾತಾಡೋ ಥರ ಆಗೋಗ್ಬಿಡು. ಅಲ್ಲ ಅವ್ರ ಯೋಗ್ಯತೆ ಒಂದು ಫಿಲಮ್ ಮಾಡೋಕ್ಕಾಗಲ್ಲ, ಬಂದು ರಿವ್ಯೂ ಕೊಟ್ಬಿಡ್ತಾರೆ ಬದನೆಕಾಯಿ ಥರ. ಅವ್ರದ್ದು ತಮಿಳವ್ರದ್ದು ಫಿಲಮ್ ಎಲ್ಲ ನಾವು ಹಂಗೆ ಎಷ್ಟು ಎನ್ಕರೇಜ್ ಮಾಡ್ತೀವಿ ಅಷ್ಟು ಎನ್ಕರೇಜ್ ಮಾಡೋಕ್ಕೆ ಬರಲ್ಲ ಅವರಿಗೆ. ಅದು ಎಲ್ಲರೂ ಮಾಡಲ್ಲ. ಅವ್ನು ಯಾವನ ಕಪ್ಪಿ ನನ್ನ ಮಗ ಮಾಡೋದು. ಇಲ್ಲಪ್ಪ ತಮಿಳಲ್ಲಿ ತುಂಬ ಜನ ಕಾಂತಾರನ ಹೊಗಳಿರೋರು ಅವರೇ. ತುಂಬ ಜನ ಅಲ್ಲ, ಎಷ್ಟೋ 90% ಆ್ಯಕ್ಚುಲಿ ಅವ್ನು ಒಬ್ಬನೇ ಹಂಗೆ ಮೆಟ್ಕಲ್ ಥರ ಮಾತಾಡಿರೋದು. ನಾನು ನೋಡ್ದಾಗ ಅವ್ನು ಒಬ್ಬನೇ. ನನಗೂ ಅದೊಂದೇ ಸಿಕ್ಕಿದ್ದು. ಎಲ್ಲಾದರೂ ನನಗೂ ವೀಡಿಯೋ ಸಿಕ್ಕಿದ್ರೆ ಹಾಕ್ತೀನಿ. ಅವ್ನು ಫೇಸ್ ಸಿಕ್ಕಿದ್ರೆ ನಾಯಿ ಹೊಡೆದಂಗೆ ಹೊಡೀರಿ ಹುಡ್ಕೊಂಡೋಗಿ. ನಾನು ತಮಿಳ್ನಾಡಿಗೆ ಹೋದ್ರೆ ಗ್ಯಾರಂಟಿ ಹೊಡಿತೀನಿ. ಸೊ ರಿವ್ಯೂ ಆಯ್ತಾ ಅವ್ನು ಕೊಟ್ಟಿರೋದು? ಆಯ್ತಾ, ಆಮೇಲೆ ತೋರಿಸ್ತೀನಿ. ತೋರಿಸಿ ಇದರಲ್ಲೇ ತೋರಿಸ್ಬೇಕು ಅವನಿಗೆ. ನೋಡಿ ಇದೇ ವಿಡಿಯೋ ಆ್ಯಕ್ಚುಲಿ ಅದು 2 ಟೈಮ್ ನೋಡಿದ್ದು ಕಂಟಿನ್ಯೂಸ್ ಆಗಿ. ನೀವು ಆ್ಯಕ್ಚುಲಿ ಅದು ರಿಯಲ್ ಆಗಿ ಕಿರ್ಚಿರೋದು. ಅಲ್ಲಿ ಇದ್ದವರೆಲ್ಲ ಬಂದು ನೋಡ್ಬಿಟ್ರು. ನಾನು ಅದು ದೇವ್ರನ್ನ ಬೇಡ್ಕೊಂಡು ತಪ್ಪು ತಿಳ್ಕೊಬೇಡ ಅಂತ ಎಲ್ಲ ಬೇಡ್ಕೊಂಡೆ ನಾನು ಇದು ಮಾಡಿರೋದು. ಇವನು ಬರೀ ಬಾಯಿ ಮಾತ್ರ ತೆಗ್ದಿರೋದು, ಅವ್ನು ಕಿರ್ಚಿಲ್ಲ ಅವನು. ಜಸ್ಟ್ ಲಿಪ್ ಸಿಂಕ್ ಮಾಡ್ದ ಅಷ್ಟೇ. ಬಟ್ ಆದ್ರೂ ಎಷ್ಟು ತುಂಬ ಸತಿ ಮಾಡಿದ್ವಿ ನಾವು. ಈ ಸತಿ ಯಾವುದು ರೀಕ್ರಿಯೇಟ್ ಮಾಡೋಕ್ಕಾಗಲ್ಲ. ಅಷ್ಟು ಬಂದಿರೋದು ಟ್ರೈ ಮಾಡಿದ್ವಿ. ಬಟ್ ಅದೇ ಹುಷಾರಿಲ್ಲದೆ ಹಿಂಗಾಗೋಗಿತ್ತಲ್ಲ. ಅಂದರೆ ಇದೊಂದಂತಲ್ಲ, ಯಾವುದೇ ಭಾಷೆಯಲ್ಲಿ ಯಾವ ಫಿಲಮ್ ಆದ್ರೂ ಎಷ್ಟು ಕಷ್ಟಪಟ್ಟೆ ಮಾಡಿರ್ತಾರೆ. ಸುಮ್ಮನೆ ಯಾರೂ ಮಾಡೋಕ್ಕಾಗಲ್ಲ. ಬಟ್ ಒಂದೇ ಒಂದು ಮಾತಲ್ಲಿ ಚೆನ್ನಾಗಿತ್ತು ಇದು ಎರಡರಲ್ಲೇ ಅದನ್ನು ಕುಗ್ಗಿಸ್ಬಿಡ್ತೀವಿ. ಏನಂದರೆ ಎಲ್ಲರೂ ಥಿಯೇಟ್ರಿಗೆ ಹೋಗೇ ನೋಡಬೇಕು. ಯಾಕಂದರೆ ಅದೊಂಥರ ಫೀಲ್. ಅದು ಥಿಯೇಟ್ರಿಗೆ ಹೋಗಿ ನೋಡೋದು. ಮನೇಲಿ ಕಿಚ್ಚಕ್ಕಾಗಲ್ಲ ವಿಡಿಯೋಗ, ಅದೊಂಥರ ಫೀಲ್. ಅದು ವೀಡಿಯೋ ಎಲ್ಲ ಮಾಡೋಕ್ಕಾಗಲ್ಲ. ಹೋಗಿ ಫೀಲ್ ಮಾಡಬೇಕು. ಮನೇಲಿ ಕಿರ್ಚಕ್ಕಾಗಲ್ಲ. ನಿನ್ನೆ ಮನೇಲಿ ಸೌಂಡ್ ಕೊಡೋಂಗಿಲ್ಲ, ಬಿಡೋಂಗಿಲ್ಲ. ಅದೇನು ಮಾಡೋದು, ಮಗು ಮಲ್ಗೈತೆ ಅಂತ ಹೇಳೋಕ್ಕಾಗತ್ತಾ? ಇವಾಗ ನಮ್ಮ ಪಾಡಿ ನಾವು ಬಂದಿದ್ದೀವಿ, ಹೆಂಗೋ ಕಿರ್ಸ್ಕೊಂಡು ಆಟಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೇಳ ಇಷ್ಟ ಆಮೇಲೆ ಎಲ್ಲರೂ ಬಂದು ನೋಡಿ ಅಂತ ಹೇಳೋದು. ಅಯ್ಯೋ
ಎಲ್ಲರೂ ಇಡೀ ಕರ್ನಾಟಕ ಜನತೆನೇ ಬಂದು ನೋಡ್ಬೇಕು. ಎಲ್ಲ ಕರ್ನಾಟಕ ಅಂತ ಇದು ಆಲ್ ಓವರ್ ವರ್ಲ್ಡ್ ರೀಚ್ ಆಗಿದೆ ಅಂತಲ್ಲ ಇದು. ಕನ್ನಡ ಬರ್ದಿರೋರ್ಗೆ ಅರ್ಥ ಆಗಿಲ್ಲ ಅಂದ್ರು ಅದನ್ನ ಆಲ್ ಓವರ್ ವರ್ಲ್ಡ್ ರೀಚ್ ಆಗಿದೆ ಈ ಫಿಲಮ್. ಹ್ಯಾಂಗ್ ಲ್ಯಾಂಗ್ವೇಜಸ್ ಅಲ್ಲಿ ನಿಮಗೆ ಕಳ್ಸಿರೋದು ನಾನು ಸೇವ್ ಮಾಡ್ಕೊಂಡಿಲ್ಲ. ಅದೇ ನನಗೆ ಕಳ್ಸಿರೋದ್ರೇನೆ ಅದು. ಎಲ್ಲ ಲ್ಯಾಂಗ್ವೇಜಸ್ಸಲ್ಲೂ ಇದೆ. ನಾನು ಜಾಪನೀಸ್ ಯಾವುದೋ ಭಾಷೆಯಲ್ಲಿ ನೋಡಿದೆ, ಅದು ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ ಕರೆಕ್ಟಾಗಿ ಯಾವುದು ಅನ್ನೋದು ಗೊತ್ತಿಲ್ಲ. ಬಟ್ ನಮ್ಮ ಭಾಷೆ ಬಿಟ್ಟು ಹೇಳಿದ್ರೆ ನಮ್ಮ ದೇಶ ಬಿಟ್ಟು ಬೇರೆ ಭಾಷೆಗೂ ರೀಚ್ ಆಗಿದೆ, ಅದು ಗೊತ್ತು ನನಗೆ. ಅದು ಇವರೇ ಸಿಗ್ತಾಯಿಲ್ವಲ್ಲ ಬೋಳಿ ಮಗ. ನಾನು ರಿಪ್ಲೈ ಮಾಡಿರ್ತೀನಿ ಅನ್ಸುತ್ತೆ. ರಿಪ್ಲೈ ಮಾಡಿದ್ದೀನಿ ಅಲ್ವಾ ನನಗೂ ಗೊತ್ತಿಲ್ಲ. ಮಾಡಿದ್ಯಾ ನಾನು ರಿಪ್ಲೈ ಮಾಡಿದ್ದೀನಿ. ರಿಪ್ಲೈ ಮಾಡಿದ್ಯಾ? ಎಲ್ಲ ವರ್ಕು ಚೆನ್ನಾಗೈತೆ ಅಲ್ಲಿ. ಇಲ್ಲ ನೀನು ಫೋನ್ ಮಾಡಿ ಕೇಳಿದ್ದು, ರಿಪ್ಲೈ ಮಾಡಿಲ್ಲ. ಆದರೆ ರಿಷಬ್ ಶೆಟ್ಟಿ ಸರ್ ಮಾತ್ರ ಅವ್ರಿಗೆ ಯಾವ ಹೀರೋನು ಅಂತಂದರೆ ಅದು ದೇವ್ರದ್ದು ಅನ್ನೋ ಹೆಸರು ಕೊಡೋದಕ್ಕಿಂತ ಒಂದು ಪಾಸಿಟಿವ್ ವೈಬ್ಸ್, ಡಿವೈನ್ ಪವರ್ ಇರುತ್ತೆ. ಆ ಪವರ್ ಇದ್ರೆ ಮಾತ್ರನೇ ಮಾಡೋಕ್ಕೆ ಸಾಧ್ಯ. ಅವರು ಡೈರೆಕ್ಟರ್, ಸ್ಟೋರಿ ರೈಟರು ಮತ್ತು ಹೀರೋ ಮೂರಾಗಿ ಮಾಡಿರೋದು. ನಂಗೆ ಗೊತ್ತಿರೋ ನಮ್ಮ ಸೀನಿಯರ್ ಆಲೇ ನೈಟ್ ಒಂದು ಶೋ ಹೋಗಿ ಮಾರ್ನಿಂಗು 6 o'clock ಶೋಗೆ ಹೋಗಿದ್ದಾರೆ. ಒಂದು ಶೋ 6 o'clock ಸೆಕೆಂಡ್ ರೌಂಡ್ ಅಂತ ಹೇಳಿ. ಇಲ್ಲ ನಾನು ಹೋಗ್ತಿದ್ದೆ, ನನಗೆ ಟಿಕೆಟ್ ಸಿಗಲಿಲ್ಲ. ಫುಲ್ ಇವಾಗ ಎಷ್ಟು ಜನ ಇದ್ರಲ್ವಾ, ನೋಡ್ಬೇಕಿತ್ತು. ನಾನು ಇನ್ನೊಂದು ರೌಂಡ್ ಪಕ್ಕ ಹೋಗ್ತಿದ್ದೆ. ನೋಡ್ರಿ ಕೇಳ್ಸಲ್ಲ. ಇರಿ ಬೇಡ ಅವ್ನ ದರಿದ್ರ ಫೇಸ್ ತೋರಿಸೋ ಒಂದು ನೋಡಿ. ID ನೋಡ್ಕೊಳ್ರಿ, ಇವನೇ ದರಿದ್ರ ಫೇಸ್ ನನ್ನ ಮಗ. ಹೀರೋಯಿನ್ನು ನೋಡೋಕ್ಕಿದ್ದಾಳಂತೆ, ಚೆನ್ನಾಗಿದ್ದಾಳಂತೆ, ಅದಕ್ಕೆ ಹೋಗಿ ನೋಡ್ಬೇಕಂತೆ. ಬೇರೆ ಯಾರು ಆ್ಯಕ್ಟ್ ಮಾಡಿಲ್ಲ, ಏನೂ ಇಲ್ಲ. ಅಂದರೆ ಅವ್ನು ಹೇಳ್ತಿರೋದು ನೋಡಿದ್ರೆ ಏನು ಯೂಸ್ ಇಲ್ಲ ಅನ್ನೋ ರೇಂಜಲ್ಲಿ ಹೇಳ್ತಾವನೆ. ಹೀರೋಯಿನ್ ಸುಮ್ಮನೆ ಹೇಳ್ಬಾರ್ದು. ID ನೋಡ್ಕೊಳ್ರಿ, ಈ ನನ್ನ ಮಗನೇ. ತಮಿಳಲ್ಲಿ ಎಲ್ಲರಿಗೂ ಹೇಳಲ್ಲ, 95 ತಮಿಳಲ್ಲಿ 95% ಪಿಕ್ಚರ್ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಈ ಥರ ಯಾರು ಬಿಟ್ ಮಾಡೋಕ್ಕಾಗಲ್ಲ, ಯಾರು ಇದು ಮಾಡೋಕ್ಕಾಗಲ್ಲ ಅಂತ ತುಂಬ ಜನ ಚೆನ್ನಾಗಿ ಮಾತಾಡ್ತಾರೆ. ಈ ನನ್ನ ಮಗ ಒಬ್ಬನೇ ನನಗೆ ಕಾಣಿಸಿದ್ದು ಈ ಥರ ನೆಗೆಟಿವ್. ಅದು 4 ಪುಲಿ ಪಿಕ್ಚರು ಮತ್ತು ಬಾಹುಬಲಿ ಪಿಕ್ಚರು, ಇನ್ನೂ ಒಂದು 2-3 ಪಿಕ್ಚರ್ ಹೆಸರು ಹೇಳ್ಬಿಟ್ಟು ರೀಮೇಕ್ ಮಾಡ್ದಂಗೆ ಐತೆ ಈ ಪಿಕ್ಚರು. ಎಲ್ಲ ಬಾಂಬೆ ಮಿಕ್ಸರ್ ಥರ ಮಿಕ್ಸಿಲ್ ಹಾಕಿ ರುಬ್ದಂಗೆ ಐತೆ. ಹೀರೋಯಿನ್ನ ನೋಡೋದಕ್ಕೋಸ್ಕರ ಹೋಗ್ಬೋದು ಈ ಪಿಕ್ಚರ್ಗೆ ಅಂತ. ಆಮೇಲೆ ಕೆಲವೊಂದು ಸೀನ್ನ ಮಾತ್ರ ಹೋಗಳಿದ್ದಾನೆ. ಕೆಲವೊಂದು ಸೀನ್ ಅಂತಲ್ಲ, ಪ್ರತಿಯೊಂದು ಸೀನು ಕೂಡ ಚೆನ್ನಾಗಿದೆ ಅದರಲ್ಲಿ. ಪ್ರತಿಯೊಂದು ಸೀನು ಸೂಪರ್ ಆಗಿದೆ. ಅಂದರೆ ಅದೊಂದು ಟ್ವಿಸ್ಟ್, ಅದು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ವಿಲನ್ಗಳು ಯಾರು ಅನ್ನೋದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಎಲ್ಲರೂ ವಿಲ್ಲನೇ, ಬಟ್ ಮೈನ್ ವಿಲ್ಲನ್ ಯಾರು ಅನ್ನೋದು ಸಸ್ಪೆನ್ಸ್ ಕೊನೆ ಗಂಟೆ ಇರೋ ಥರ ಇರುತ್ತೆ. ಅದರಲ್ಲಿ ವಿಲ್ಲನ್ ಆಗಿರೋರು ವಿಲ್ಲನಾಗೆ ಹೇಳ್ತಾರೆ, ಕಥೆನ ಹೇಳೋಕ್ಕಾಗಲ್ಲ. ಬಟ್ ನೀವು ಕತೆ ಅಲ್ಲೋಗಿ ನೋಡೋದನ್ನೇ ಗೊತ್ತಾಗುತ್ತೆ. ಬಟ್ ಸಕ್ಕದಾಗಿದೆ, ಥ್ರಿಲ್ ಆಗಿದೆ. ಬನ್ನಿ, ನಾನು ರಿವ್ಯೂ ಏನೋ ಕೊಡಬೇಕು ಅಂದ್ಕೊಂಡೆ. ಅಂದರೆ ಬಂದಿದ ತಕ್ಷಣ ಏನಾದರೂ ಹೇಳೋಣ ಅಂತ ಅಂದ್ಕೊಂಡೆ. ಹಿಂಗೆ ಕೊಡಬೇಕು, ಇದೇ ಥರನೇ ಕೊಡಬೇಕು. ಬಟ್ ಹೊರಗಡೆ ಬಂದು ನಾನು ಕಂಪ್ಲೀಟ್ ಬ್ಲ್ಯಾಂಕ್ ಆಗೋದೆ. ಅದು ಫಿಲಮ್ ನೋಡಿ ಅದು ತಲೆಯಲ್ಲೇ ಇದೆ, ಏನು ರಿವ್ಯೂ ಕೊಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಬಟ್ ಒಂದೇ ಮಾತಾಡಿದ್ರೆ ಸೂಪರಾಗಿದೆ ಅಷ್ಟೇ. ಲೈಕ್ ನಮ್ಮ ಕನ್ನಡ ಸಿನಿಮಾ ಅನ್ನೋದು ಅಷ್ಟೇ. ನಮ್ಮ ಕನ್ನಡ ಸಿನಿಮಾ ಅಂತ ಹೆಮ್ಮೆಯಿಂದ ಹೇಳ್ಕೊಬೇಕು ಅಂತ ಅಷ್ಟು ಪ್ರೌಡ್ ಕೊಡುತ್ತೆ ಪ್ರತಿಯೊಬ್ಬರಿಗೂ. ನಮ್ಮ ಕನ್ನಡ ಸಿನಿಮಾ ಅನ್ನೋಷ್ಟು ಪ್ರೌಡ್ ಕೊಡುವಂಥ ಸಿನಿಮಾ ಅಷ್ಟೇ ಹೇಳ್ಬೋದು. ಎಲ್ಲರ ಎನರ್ಜಿನೂ ಸೂಪರು. ರಿಷಬ್ ಶೆಟ್ಟಿ ಸರ್ ಮಾತ್ರ ಜಾಸ್ತಿ ಎನರ್ಜಿ ಇದೆ. ಎಲ್ಲರ ಎನರ್ಜಿನೂ ಸಕ್ಕತ್ತಾಗಿ, ಅದರಿಂದಲೇ ಮೂವಿ ಅಷ್ಟು ಪ್ರತಿಯೊಬ್ಬರು ಹೋಗಿ ನೋಡ್ರಿ ಅಷ್ಟೇ. ಹೇಳಿದ್ರಲ್ಲಿ ಏನಾದ್ರು ತಪ್ಪಾಯ್ತಾ? ಹಾಂ, ಫ್ರೀ ಊಟಕ್ಕೆ ಹೋಗೋಣ ಬನ್ನಿ ಅಂದೆ, ತಪ್ಪಾ? ಹೆಣ್ಣಿನ ಕಲರ್ ಕೇಳಿದ್ರೆ ಗಂಡಿನ ಕಲರ್ ಅಂದ್ರೆ ಇದು, ಗಂಡಿನ ಕಲರ್ ಕೇಳಿದ್ರೆ ಹೆಣ್ಣಿನ ಕಲರ್ ಅಂದ್ರೆ ಆಯ್ತಾ? ಭಾಷೆ ದಡಿ ಹೋಗೋಣ ಬಾ, ದಡಿ ಫ್ರೀ ಊಟಕ್ಕೆ. ಏನಾಗುತ್ತೆ? ಓಲಿ ಬಿಡು, ಅಟ್ಲೀಸ್ಟ್ ನೀನು 5 ರೂಪಾಯಿ, ನಾನು 5 ರೂಪಾಯಿ, 3 ಹೇಳ್ತಾರೆ 15 ರೂಪಾಯಿ ಮುಯ್ಯಾಕನಬ್ಬ. ನೀನು ತಾಳಿನೇ ಕಟ್ಟಿಲ್ವೇನೋ? ಕಟ್ಟ ಆಗೋಗೈತೆ. ದಡಿ ಬಾ, ದಡಿ ಹೋಗೋಣ. ಇಲ್ಲ, ಇದಕ್ಕೆ ಹೋಯ್ತಾ ಇರೋದೇನೋ ಪೂಜೆ ಮಾಡೋಕ್ಕೆ. ಏನಿಲ್ಲ, ಹೋಗ್ಬೋದು. ಇನ್ನೊಂದು ರೌಂಡ್ ಹೋಗೋಣ ಕಾಂತಾರಾಗೆ. ನೈಟ್ ಶೋ ಹೋಗೋಣ. ಇವರಿಬ್ರು ಹೋಗ್ಬೇಕಷ್ಟೇ, ನಾನು ಹೋಗೋಕ್ಕಾಗಲ್ಲ. ಮಮ್ಮಿ ಬೈಯಲ್ವಾ? ಇಬ್ರು ಹೋಗ್ತೀರಾ? ಇಬ್ರು ಹೋಯ್ತು ಬಿಡು. ಹೋಗ್ಬೇಡ ಏನು ಹೋಗ್ತೀಯ? ಇಲ್ಲೇ ಅನ್ಸುತ್ತೆ ಕೆಲಸ ಮಾಡೋದು. ಟಿಕೆಟ್ ಇರೋದೇ 2 ಐಶು, 4 ಟಿಕೆಟ್ ಇರೋದು, 2 ಎಲ್ಲ ಸ್ಕ್ರೀನ್ ಮುಂದೆನೆ. ಸ್ಕ್ರೀನ್ ಮುಂದೆ ಕೂತ್ಕೊಂಡು ಏನು ನೋಡೋಣ?
ಕಾಣಿಸೋದೇನಿಲ್ಲ ಸ್ಕ್ರೀನ್ಗೂ ಮತ್ತೆ ತಲೆ ಎತ್ತಿ ನೋಡ್ಬೇಕು. ಸ್ಕ್ರೀನ್ಗೂ ನಾವು ಕೂತ್ಕೊಳ್ಳೋಕ್ಕೂ ಮಿನಿಮಮ್ ಇಷ್ಟು ದೂರ ಇದ್ದೇ ಇರುತ್ತೆ. ಅದ್ರ ಮೇಲೆ ಅಂದ್ರೆ ದೊಡ್ಡದಾಗಿ ಕಾಣಿಸ್ತಿರುತ್ತಲ್ಲ, ಇದು ಕಾಣಿಸಲ್ಲ. ಬಟ್ ನಾವು ಇನ್ನೊಂದು ಸ್ಕ್ರೀನ್ ಮುಂದೆ ಕೂತ್ಕೊಂಡ್ರೆ ಯಾವ ಡಿಸ್ಟರ್ಬೆನ್ಸ್ ಇರಲ್ಲ. ಆಯ್ತು, ಕೊಡಿ ರಿವ್ಯೂ ಕೊಡಿ. ಏನಾದರೂ ಮಾತಾಡ್ಬೇಕಾ? ಕರೆಕ್ಟ್. ಇನ್ನೊಂದು ಹೋಗ್ಬೇಕಾದ್ರೆ ಫುಲ್ಲು ಸ್ಪೀಡಾಗೆಲ್ಲ ಹೋಗ್ಬಿಡೋಣ ಅಂದ್ಬಿಟ್ಟು ಆಟೋದಲ್ಲಿ ಹೋಗಿ ಬರ್ಬೇಕಾದ್ರೆ ಇದಿದೆಯಲ್ಲ, ಯಾವುದಾದ್ರು ಶಕ್ತಿ ಯೋಜನೆ, ಅದರಿಂದ ಬಂದ್ವಿ. ಆಧಾರ್ ಕಾರ್ಡ್ ತೋರಿಸಿ. ಆಮೇಲೆ ಇದು ಏನಂತಾರೆ, ಇವಾಗ ನಟರಾಜ ಸರ್ವಿಸು. ಯಾಕಂದರೆ ನಮ್ಮದು ನಾವು ಏನೋ ಸೈಡಲ್ಲಿ ರೋಡ್ ಹೊಡೆದಾಕ್ಬಿಟ್ಟಿದ್ದಾರೆ. ಸೊ ನಡ್ಕೊಂಡು ಹೋಗ್ತಾ ಇದೀವಿ. ಇಸ್ಕಾನ್ ಬ್ಯಾಕ್ ಸೈಡಲ್ಲಿ ಇಸ್ಕಾನು, ಆ ರೋಡಲ್ಲಿ ಹೋಗ್ತಾ ಇದ್ದೀವಿ ನಾವು. ಇವಾಗ ಟ್ರೀಟು ಯಾರ್ದು? ಇವ್ರದ ಬಾವಂದ ನಾದ್ನಿದ ನಮ್ಮ ಜೇಬು ಖಾಲಿ. ಇದೆಲ್ಲ 1,000 ರೂಪಾಯಿ ಕೊಡೋಣ ಅನ್ಕೊಂಡೆ, ಅದೆಲ್ಲ 500 ರೂಪಾಯಿ ತೇಪ್ಬಿಟ್ಟಿದೆ. ಕಳ್ಸ್ತೀನಿ ಬಿಡು, ಯಾಕೆ ಆಡ್ತೀಯ? ಅದೆಲ್ಲ ಇವಾಗ ಸದ್ಯಕ್ಕೆ ಸ್ವಲ್ಪ ಡೀಸೆಲ್ ಐತೆ, ಅದರಲ್ಲಿ ನಾವು ಓಡ್ತೀನಿ. ನಾನು ಇವಾಗ ಮದುವೆ ಆದಮೇಲೆ ಹೋಗೇ ಇಲ್ಲ ಥಿಯೇಟ್ರಿಗಲ್ವಾ. ಮದುವೆಗೆ ಮುಂಚೆ ಹೋಗಿದ್ದು. ಅದು ಯಾವುದು KGF 2 ಅನ್ಸುತ್ತೆ ಲಾಸ್ಟು. ಇಲ್ಲ ಲಾಸ್ಟ್ ಕಾಂತಾರನೇ. ಇಲ್ಲ ಕಾಂತಾರ 1 ಲಾಸ್ಟ್ ಹೋಗಿದ್ವಾ ನಮ್ಮ ಮದುವೆ ಆದಮೇಲೆ? ಮದುವೆ ಆದ್ಮೇಲಲ್ಲ, ಮದುವೆಗಿನ ಮುಂಚೆನೆ ಕಾಂತಾರನೇ ಲಾಸ್ಟ್ ನಮ್ದು. KGF ಅಲ್ಲ ಅಂದ್ರೆ ನಮ್ಮಿಬ್ರದು. ನಂದು ಬೇಜಾನ್ ಓಡಾಯ್ತು. ನೀನು ಬಿಡಿ, ಇವ್ರು ಬಿಡಿ, ಇವ್ರು ತಿಂಗಳ ಒಂದೊಂದು. ಇವ್ರು ಯಾವಾಗ ಹೋಗ್ತಾರ ಗೊತ್ತಿಲ್ಲ. ಇವ್ರಂತೂ ತಿಂಗಳ ಅಲ್ಲ, ವಾರಕ್ಕೆ ಒಂದೊಂದಲ್ಲ. ಬೋರ್ ಹೊಡೆದಾಗ ಒಂದೊಂದು. ಬೋರ್ ಹೊಡೆದ್ರೆ ತಿಂಗಳಲ್ಲಿ ಒಂದು 3-4 ಫಿಲಮ್ ಮಿಸ್ ಇಲ್ಲ. ಕರೆಕ್ಟಾ? ಥಿಯೇಟರ್ ಆಗಿಬಿಟ್ಟಿದ್ದಾರೆ ಅವರು. ಕನ್ನಡ ಸಿನಿಮಾನ ಬೆಳೆಸೋದು. ಆ್ಯಕ್ಚುಲಿ ರೆಡಿ ನಾನು ಬಸ್ಸಲ್ಲಿ ಬೇಕಾದ್ರೆ ಯಶೋತ್ರಂತೆ ಹೊರಗಡೆ ಬಂದಮೇಲೆ ಆ ಥರ ರೆಡಿ ಕೊಡ್ಬೇಕು, ಈ ಥರ ಹೇಳ್ಬೇಕು, ಹಂಗಾಯ್ತು ಹಿಂಗಾಯ್ತು, ಹೆಂಗೆ ಎಕ್ಸ್ಪೀರಿಯನ್ಸ್ ಏನಾಯ್ತು ಅಂತ ಹೇಳಿ. ಬಟ್ ಹೊರಗಡೆ ಬಂದಮೇಲೆ ಎಲ್ಲ ಮರ್ತೋಯ್ತು ರೆಡಿ, ಎಲ್ಲ ಮರ್ತೋಯ್ತು. ಶಾಕಿಂಗಲ್ಲಿ ನೋಡ್ತಾ ಇದ್ದೀನಿ ನಾನು, ಎಲ್ಲ ಮರ್ತೋಯ್ತು ಒಂದು ಕೂಡ. ಕಾಂತಾರ ಬರೀ ಕಾಂತಾರ ಅಂದರೆ ಕಾಂತಾರ ಪಾರ್ಟ್ 2 ಇವಾಗ ನೋಡಿ ನಾವು ಪಾರ್ಟ್ 1. ಪಾರ್ಟ್ 2 ಅಲ್ಲಿ ಪಂಜುರ್ಲಿ ದೈವನ ತೋರಿಸ್ತಾರೆ, ಇದರಲ್ಲಿ ಶಿವ ಚಾಮುಂಡೇಶ್ವರಿ ಎರಡನ್ನೂ ತೋರಿಸಿದ್ರು. ಅಂದರೆ ಲಾಸ್ಟ್ ಫಸ್ಟಲ್ಲಿ ಮಾಡಿದ್ರು ಗೊತ್ತಾ, ಅದನ್ನು ಬಿಟ್ಕೊಟ್ಟಿಲ್ಲ. ಅದನ್ನು ಇನ್ನೊಬ್ರು ಕ್ಯಾರೆಕ್ಟರ್ ಮಾಡ್ತಾರೆ, ಇವ್ರು ಅಂದ್ಬಿಟ್ಟು ಹೊಸ ಕ್ಯಾರೆಕ್ಟರು ಹಂಗೆ. ಬಟ್ ಒನ್ನಲ್ದೆ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ ಅದು. ಬಟ್ ಆಮೇಲೆ ಪೋಸ್ಟರ್ ಇತ್ತು ಗೊತ್ತಾ, ಫಸ್ಟ್ ಪೋಸ್ಟರ್ ಬಿಟ್ಟಿದ್ರಲ್ಲ, ಅದು ಹಾವು ಸುತ್ಕೊಂಡು ತ್ರಿಶೂಲ ಇಟ್ಕೊಂಡಿರ್ತಾರ, ಫುಲ್ ರಕ್ತ ಎಲ್ಲ. ಆ ಸೀನ್ ನೋಡಬೇಕು. ಆಮೇಲೆ ಗೂಸ್ ಬಂಪ್ಸು. ಎಲ್ಲರ ಸ್ನ್ಯಾಪ್ಗಳು ಮತ್ತು ಸ್ಟೋರಿಗಳು ಆಗ್ತಾ ಇತ್ತು. ಸ್ಟೋರೀಸ್ ಎಲ್ಲ ನೋಡಿದ್ವಿ, ಅದರ ಸ್ಟೋರಿ ಯಾರು ಆಗ್ತಿರ್ಲಿಲ್ಲ. ನಾನು ಏನು ನೋಡಿಲ್ಲ, ನಾನು ಒಂದು ಸ್ಟೋರಿ ಒಂದು ಸೀನ್ ನೋಡಿಲ್ಲ. ನಾನು ಬರೀ ಕಾಂತಾರದು ನೇಮ್ ಬರೋದು ಗೊತ್ತಾ, ಅದನ್ನಷ್ಟೇ ನೋಡಿರೋದು. ಓಕೆ ಸಾರಿ ಕಾಂತಾರ ಅಂತ ನೇಮ್ ಟೈಟಲ್ ಬರುತ್ತಲ್ಲ, ಅದನ್ನ ಮಾತ್ರ ವಿಡಿಯೋ ಮಾಡಿದ್ದು. ಅದು ನಾನು ಮಾಡಿದ್ನ ಮಾಡಿದ್ದು ಅಷ್ಟೇ. ನಾನು ಪಿಕ್ಚರ್ ನೋಡೋಕೆ ಕೂತ್ಕೊಂಡಾಗ ಪಿಕ್ಚರ್ ನೋಡೋದು ಮಾತ್ರ ಕಾನ್ಸಂಟ್ರೇಷನ್. ನೀನು ಫೋನ್ ಎತ್ತಿಗೆ ಬಿಟ್ಟು ಫೋನ್ ಸೈಲೆಂಟ್ ಅವರು. ಇದೊಂದು ಫಿಲಮ್ ಅಂತಾರೆ, ಪ್ರತಿಯೊಂದು ಯಾವುದೋ ಫಿಲಮ್ ಆದರೂ ಅಷ್ಟೇ. ಫಿಲಮ್ ಆಗಲಿ ಬೇರೆ ಒಂದು ಪ್ರೈವೇಟ್ ಟೈಮ್ ಅಂತಂದರೆ ಫೋನ್ ಯೂಸೇ ಮಾಡೋಂಗಿಲ್ಲ, ನಾವು ಮಾಡೋಂಗಿಲ್ಲ, ಇವ್ರು ಮಾಡೋಂಗಿಲ್ಲ. ಅದು ಬೇರೆ ಬಸ್ಸು, F ಸಮಥಿಂಗ್ ಇರುತ್ತೆ, ನಮ್ಮ ಏರಿಯಾ ಬಿಟ್ಟು ದಾಟೋದು. ಪ್ಲೇ ಗ್ರೌಂಡು, ನರ್ಸರಿ, ಜೂನಿಯರ್ KG, ಸೀನಿಯರ್ KG ಇರೋದಡಿ. ಸೀನಿಯರ್ KG, ಜೂನಿಯರ್ KG, ಸೀನಿಯರ್ KG ಅದು ಕಂಪ್ಲೀಟ್ ಮಾಡಿ. ಸೀನಿಯರ್ KG, ಜೂನಿಯರ್ KG ಆದಮೇಲೆ 1 kg 2 kg ಏನೇನು ಎಜುಕೇಷನ್ ನಮಗೆ. 1ನೇ ಕ್ಲಾಸ್ 2ನೇ ಕ್ಲಾಸ್ ಅದಕ್ಕೆ ತಲೆನೋವು. ಇದರಲ್ಲಿ ಈ KG ಆ KG ಅಲ್ಲ. ಅಯ್ಯೋ ದೇವ್ರೇ, ಇವಾಗಿನ ಕಾಲ ಮಕ್ಕಳು ಪುಣ್ಯ ಮಾಡಿದ್ರಿ. ಇವಾಗ ಇವಾಗ ಫಸ್ಟ್ ಪಾರ್ಟಿ ನಮ್ಮದು. ಇವಾಗ ಒರಿಯೋ ಜ್ಯೂಸ್. ಆಯ್ತು ಹೆಂಗೆ ತೋರಿಸ್ತಾ ನೋಡು ನೀರದೇ ಒರಿಯೋ ಜ್ಯೂಸ್. ನಾನು ಇದು ತಗೊಂಡೆ, ನನ್ನ ಫೇವ್ರೇಟ್ ಐಶು ಓರಿಯೋ. ಅದು ಇನ್ನೊಂದು ಮೆತ್ತಗಾದರೆ ಇಟ್ಕೊಳ್ಳೋದು. ಶೇರಿಂಗ್ ಈಸ್ ಕೇರಿಂಗ್. ಅದು ಹೇಳಕ್ಕೆ ಬರಲ್ಲ. ಸೆಕೆಂಡ್ ಟೈಮ್ ಓರಿಯೋ ಚೆನ್ನಾಗಿತ್ತಾ? ಬಟ್ ನನಗೆ ನನ್ನ ಟೇಸ್ಟ್ ಸೆಟ್ ಆಗಿಲ್ಲ. ನಡಿ ಬೇಡವಾ? ಮುಂಚೆ ಹೋಗಿ AC ಗಾಳಿ ಸುಮ್ಮನೆ ಬೇಕಾದ್ರೆ AC ಗಾಳಿ ಕುಡಿಯೋಣ ಬಾವು.
ಇವಾಗ ನೆಕ್ಸ್ಟು ಡಾಮಿನೋಸ್ ಕಡೆಗೆ ನಮ್ಮ ಪಯಣ. ಎಷ್ಟೋ ಸರಿ ನಂಗೆ ತುಂಬ ಸೆಕೆ ಹೊಡೆದಾಗ ATM ಕಡೆಲ್ಲ ಹೋಗಿ ಕೂತಿದ್ದೀನಿ ಗೊತ್ತಾ. 1 2 3 ಗೋ. ವಾವ್, ಹೊಟ್ಟೆ ತುಂಬೋಗ್ಬಿಡುತ್ತೆ ತಿನ್ನೋಷ್ಟಲ್ಲಿ. ಕಡಿ ಸಾಸ್ ಬೆಂಗಳೂರಲ್ಲಿ ಎಲ್ಲಿ ಎಷ್ಟೊಂದು ಇದೆ ಅಂತ ಪ್ಲೇಸಸ್ಗಳು ಹೋಗ್ಬೇಕು, ವಿಸಿಟ್ ಮಾಡಬೇಕು. ನಾವು ಬೆಂಗಳೂರಲ್ಲಿ ವೀಕೆಂಡ್ ಬಂತು ಅಂದರೆ ಅಲ್ಗೋ ಇಲ್ಲಿಗೆ ಅಂತ ಕನ್ಫ್ಯೂಷನ್ಲೇ ವೀಕೆಂಡ್ ಕಳೆದ್ಬಿಡ್ತೀವಿ. ಅದು ಒಂದಿದೆ, ನಿಂಗೆ ತೋರಿಸ್ತೀನಿ ಎಲ್ಲಿ ಅಂತ. ಏನೋ ತರಕ್ಕೆ ಹೋಗಿದ್ದಾಳೆ. ನಂದು ಡೋನಟ್ ಫ್ಲೇವರ್. ಅಬ್ಬೋ 3. ನಾನು 3. ಓ, ನಾನು ಒಬ್ಬಳೇ ಒಂದಾ? ಅರುಣ್ ಐಸ್ ಕ್ರೀಮ್ ತಿನ್ನಿ, ಖುಷಿಯಾಗಿರಿ. ಖಾರ ತಿಂದು ಸ್ವೀಟ್ ತಿಂದು ಹೊಟ್ಟೆ ಚೆನ್ನಾಗಿ ಮಾಡ್ಕೊತೀವಿ. ಅಮ್ಮ ಬರೀ 3,000 ರೂಪಾಯಿಂದ ಸ್ಟಾರ್ಟ್ ಮಾಡಿರೋ ಬ್ರ್ಯಾಂಡ್ ಅದು. 3,000 ರೂಪಾಯಿಂದ ಸ್ಟಾರ್ಟ್ ಮಾಡಿರೋ ಬ್ರ್ಯಾಂಡ್ ಅದು. ಇವಾಗ ಎಲ್ಲಿಗೆ? ನಮ್ಮ ನಡೆ ಮನೆ ಕಡೆಗೆ. ಇದೇ ಅನ್ಸುತ್ತೆ ಐಸ್ ಕ್ರೀಮ್. Cameraman, hi cameraman. ಹೇಳು